ಸರ್ ನನ್ನ ಪ್ರಶ್ನೆ ಇದು, ಹಾಂ, ಒಂದು ದರ್ಶನ್ ಸರ್ ಸಿನಿಮಾ ನೀವು ಮಾಡ್ತೀರಾ ಅದನ್ನು ಹೇಳಿದ್ರಿ ಕೂಡ, ಆ ಸಿನಿಮಾದಲ್ಲಿ ಲೈಕ್ ನಿಮ್ಮನ್ನು ತುಂಬ ಡಾರ್ಕ್ ಆಗಿ ತೋರಿಸಿದ್ದಾರೆ. ನೀವು ಹೇಳಿದ್ದು ನಾನು ಎಂಗೇಜಲ್ಲಿ ತುಂಬ ಹ್ಯಾಂಡ್ಸಮ್ ಆಗಿದ್ದೆ, ತುಂಬ ಸ್ಟೈಲಿಶ್ ಆಗಿದ್ದೆ ಅಂತ. ಬಟ್ ಅದರಲ್ಲಿ ನೀವು ಟೋಟಲ್ ಡಿಫ್ರೆಂಟ್, ಅಂದರೆ ಟೋಟಲ್ ಆಪೋಸಿಟ್ ದಿಟ್ಟು. ಸೊ ಅದು ಹೆಂಗೆ, ಅದು ಯಾವ ಸಿನಿಮಾ, ನೀವೇನಾ? ಇಲ್ಲ, ನಾನೇನೇ. ಅದು ದರ್ಶನ್ ಮೂವಿ. ಅದು ದರ್ಶನ್ ಸರ್ ಫಸ್ಟ್ ಹೀರೋ, ನಾ ಸೆಕೆಂಡ್ ಹೀರೋ. ನಾನು ಬಂದು ನಂದು ಓನ್ ಕಾಸ್ಟ್ಯೂಮ್ಸ್ ತೊಗೊಂಡೋಗಿರ್ತೀನಿ, ಆಮೇಲೆ ಓನ್ ಕಾರು, ಓನ್ ಪೆಟ್ರೋಲು, ಆ ಥರ ಎಲ್ಲ ನಾನೇ ತೊಗೊಂಡೋಗಿರ್ತೀನಿ. ಅಂದರೆ ಡೇ ಒನ್ನಿಂದನೇ ನನಗೆ ಅಲ್ಲಿ ಬೆಳೆಯಕ್ಕೆ ಬಿಡ್ತಾರಲ್ಲ, ಅಲ್ಲೂ ಸೇಮ್ ಪ್ರಾಬ್ಲಮ್ಮು. ಅಂದರೆ ಹೀರೋಗಿಂತ ಇವ್ರು ಡಲ್ ಕಾಣಬೇಕು ಅಂತ ನಾನು ಬಟ್ಟೆ ಹಾಕೊಳ್ಳೋದನ್ನ ಬಿಚ್ಚಿಸ್ತಾ ಇರ್ತಾರೆ, ಅವ್ರು ಬಾಡಿಗೆಗೆ ತಂದಿರೋದನ್ನೇ ಹಾಕೊಂಡು ಫೋರ್ಸ್ ಮಾಡ್ತಾ ಇರ್ತಾರೆ. ಸ್ಟೈಲ್ ಮಾಡಿದ್ರೆ ಸರಿ ಇಲ್ಲ ಅಂದ್ಬಿಟ್ಟು ಚೆನ್ನಾಗಿಲ್ದಿರೋ ಡ್ರೆಸ್ ಹಾಕ್ಸ್ತಾ ಇರ್ತಾರೆ. ಇದೆಲ್ಲ ನನಗೆ ಬೇಜಾರಾಗ್ತಾ ಇರುತ್ತೆ. ಅವ್ರೇನು ಮಾಡ್ತಾರೆ, ಮೇಕಪ್ ವಿಷಯದಲ್ಲಿ ದರ್ಶನ್ ಸರ್ನ ಚೆನ್ನಾಗಿ ಕಾಣಂಗೆ, ನನ್ನನ್ನು ಡಲ್ ಮಾಡೋಂಗೆ, ಬ್ಲ್ಯಾಕ್ ಕಲರು, ಅಂದರೆ ಯಾವ ಲೆಕ್ಕಕ್ಕೆ ಅಂದರೆ ನನ್ನ ಮುಖ ತೊಳೆದ್ಬಿಟ್ರು ಅದಕ್ಕಿಂತ ಬೆಳ್ಳಗಿರ್ತೀನಿ. ಇವರೇನು ಮಾಡೋದು, ಕರ್ರಗೆ ಮಾಡೋದು, ಆಮೇಲೆ ಆಯಿಲ್ ಫೇಸ್ ಮಾಡೋದು, ನನ್ನ ಡಲ್ ಮಾಡೋದು, ನನ್ನ ಮೂಡ್ ಆಫ್ ಮಾಡೋದು, ಆ ಥರ ಮಾಡ್ತಿರ್ತಾರೆ. ಅಲ್ಲಿ ನನಗೆ ಒಂದು ಏನು ಗ್ಲೋನೆಸ್ಸೇ ಬರ್ತಾ ಇರಲ್ಲ. ಅಂದರೆ ಅವಾಗ ಇದಕ್ಕಿಂತ ಬೆಳ್ಳಗಿದೆ, ಇನ್ನೂ ಸ್ಕಿನ್ ಇನ್ನೂ ಕ್ವಾಲಿಟಿ ಚೆನ್ನಾಗಿರೋದು. ಎಲ್ಲ ಹೀರೋಯಿನ್ ಅಮ್ಮಂದ್ರೆಲ್ಲ ಕೆನ್ನೆ ಹಾಕಿ ಗಿಂಡವ್ರು ಆ ಲೆವೆಲ್ಗಿದೆ. ಈಗ ನಮ್ಮ ಮಗನ ಸ್ಕಿನ್ ಏನಿದೆ ಅದಕ್ಕಿಂತ ಸ್ಕಿನ್ ಚೆನ್ನಾಗಿತ್ತು. ಆ ಲೆವೆಲ್ ಇರೋನ್ನ ಹಂಗೆ ಕಪ್ಪಗೆ ಮಾಡಿ ಇದು ಮಾಡೋರು. ನಾನು ಒಂದು ದಿವಸ ಅಲ್ಲಿ ಜಗಳ ಆಗುತ್ತೆ, ಸರ್ ನನ್ನ ಮುಖ ತೊಳೆದ್ಬಿಟ್ರೆ ಇದಕ್ಕಿಂತ ಬೆಳ್ಳಗಿರ್ತೀನಿ, ಯಾಕೆ ಸರ್ ಹಿಂಗೆ ಮಾಡ್ತಾಯಿದ್ದೀರಾ, ಯಾಕಂದ್ರೆ ನಾನು ಸೆಕೆಂಡ್ ಹೀರೋ, ನಾನು ಬೆಳಿಬೇಕು ಅಂತ. ಅಲ್ಲಿ ನನಗೆ ಎಲ್ಲರನ್ನೂ ಕರೀತಾರೆ, ಕರೆದ್ಬಿಟ್ಟು ಏಯ್ ನೋಡೋ ಏನಾಗಿದೆ, ಏನೋ ನೋಡೋ ಚೆನ್ನಾಗಿಲ್ವೇನೋ, ಮೇಕಪ್ ಚೆನ್ನಾಗಿಲ್ವೇನೋ ಅಂತಾರೆ. ಬರೋರೆಲ್ಲ ಏನು ಸೂಪರು ಅಂತಾರೆ ಎಲ್ಲ, ಯಾಕಂದ್ರೆ ಅವ್ರ ಕಡೆಯವರು. ನನಗೆ ಹಂಗಾರೆ ಮಿರರಲ್ಲಿ ಕಾಣ್ತಾ ಇರೋದೇನು ವೇಸ್ಟಾ ಅಂತ, ಅಂದರೆ ಅಳು ಬಂದುಬಿಡುತ್ತೆ. ಫುಲ್ ಹತ್ಬಿಡ್ತೀನಿ ರೂಮಲ್ಲಿ. ಆಮೇಲೆ ಎಲ್ಲರೂ ಬಂದು ಸಮಾಧಾನ ಮಾಡಿಬಿಟ್ಟು ನಾನು ಫುಲ್ ಮೂವಿಲಿ ಇರ್ತೀನಿ. ಆ ಮೂವಿಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇರ್ತೀನಿ. ಏನು ಮಾಡ್ತಾರೆ, ಇಂಟರ್ವೆಲ್ ಹನಿಮೂನ್ಗೆ ಹೋಗೋ ಟೈಮಲ್ಲಿ ಏರೋಪ್ಲೇನ್ ಬ್ಲಾಸ್ಟ್ ಆದಂಗೆ ಮಾಡಿಬಿಟ್ಟು ಸಾಯಿಸ್ಬಿಡ್ತಾರೆ, ಮನೆ ಕಳಿಸ್ಬಿಡ್ತಾರೆ. ಆವತ್ತೇ ಡಿಸೈಡ್ ಮಾಡ್ತೀನಿ, ಇಲ್ಲಿ ಎಷ್ಟೇ ನಿಯತ್ತು, ಎಷ್ಟೇ ಹೆಸರು ತೊಗೊಳಕ್ಕೆ ಹೋದರೂ ಇಲ್ಲಿ ಬದುಕೋಕ್ಕಾಗಲ್ಲ ಅಂತ. ನಾನು ಯಾವ ಥರ ನಿಯತ್ತು ತೋರಿಸ್ತಾ ಇದೆ ಅಂದರೆ, 4 ಪಿಕ್ಚರಲ್ಲೂ ಏನು ನನಗೆ ಪೇಮೆಂಟ್ ಬರ್ತಿತ್ತು ಆಗಿನ ಕಾಲದಲ್ಲಿ, ಏನು ಕೊಡ್ತಾಯಿದ್ರು ಅದನ್ನೆಲ್ಲ ಬರ್ತಾ ಕೆಲಸದವ್ರಿಗೆ ಹಂಚ್ಬಿಟ್ಟು ಬರ್ತಿದ್ದೆ, ಅಲ್ಲಿರೋ ವರ್ಕರ್ಸ್ಗೆ ಹಂಚಿ ಬರ್ತಿದ್ದೆ. ಡೈಲಿ 25 ಹಸಿ ಚಿಕನ್, 25 kg ಹಸಿ ಚಿಕನ್ ತೊಗೊಂಡೋಗ್ಬಿಟ್ಟು ಅಡುಗೆಯವ್ರಿಗೆ ಕೊಟ್ಬಿಟ್ಟು ಎಲ್ಲರಿಗೂ ಬಡಿಸು, ನಂಗೆ ಸ್ವಲ್ಪ ಜಾಸ್ತಿ ಬಡಿಸು ಅಂತಿದ್ದೆ. ಯಾಕಂದ್ರೆ ನಂಗೆ ದಿನ ಅವಾಗಿಂದನೂ ನಾನ್ ವೆಜ್ ಬೇಕೇ ಬೇಕು. ಅಲ್ಲೇನಂದರೆ ವಾರಕ್ಕೊಂದ್ಸಲಿ 2-3 ಪೀಸ್ ಹಾಕೋರು, ನಮ್ಗೆ ಯಾವ ಹೊಟ್ಟೆಗೂ ಸಾಲ್ತಾ ಇರಲಿಲ್ಲ. ನಾನು ಡಿಮ್ಯಾಂಡ್ ಮಾಡಿದ್ರೆ ಇವನು ಹೊಸಬ ಏನು ಅವರೇ ಕೇಳಲ್ಲ, ಇವ್ನು ಕೇಳ್ತಾನಲ್ಲ ಅಂತ ಅವರೆಲ್ಲ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ರು. ನಾನು ಅದಕ್ಕೆ ಏನಾರು ಅನ್ಕೊತಾರೆ ಅಂತ ನಾನೇ ಬೆಳಗ್ಗೆ ಎದ್ದು ಬೇಕಪ್ಪ ಆಗ್ತಿದ್ದಂಗೆ ಹೋಗ್ಬಿಟ್ಟು ಎತ್ಕೊಬಂದು 25 kg ಚಿಕನ್ ಕೊಟ್ಬಿಡ್ತಿದ್ದೆ ಎಲ್ಲರಿಗೂ ಹಾಕ್ಕೊಂಡ್ಬಿಟ್ಟು. ಹಂಗೆಲ್ಲ ನೋಡಿಕೊಂಡ್ರು ನನ್ನ ತುಳಿತಾ ಇದ್ರಲ್ಲ, ನಂಗೆ ಅಳು ಬಂದುಬಿಡ್ತು. ಆಮೇಲಿಂದ ನಾನು ಆಚೆ ಬರ್ತಿದ್ದಂಗೆ ಡಿಸೈಡ್ ಮಾಡಿದೆ, ಇನ್ನು ನೆಕ್ಸ್ಟ್ ಪಿಕ್ಚರ್ ಇನ್ನು ಯಾವುದು ಬಂದರೂ ಮಾಡಬಾರ್ದು. ಯಾಕಂದರೆ ಇಲ್ಲಿ ಬೆಳೆಯೋಕ್ಕೆ ಬಿಡಲ್ಲ ಅಂದರೆ ನನ್ನ ಲೈಫ್ ಯಾಕೆ ಹಾಳು ಮಾಡ್ಕೊಳ್ಳೋಣ. ಇಲ್ಲಿ ನಾನು ದುಡ್ಡು ಆಸೆ ಬಿದ್ದು ಹೋಗಿಲ್ಲ, ನನಗೇನೋ ಶೋಕಿ ಇತ್ತು. ಅವರಾಗವರೇ ಕರೆದ್ರು, ಎಲ್ಲರೂ ಅವ್ರು ಟ್ರೈ ಮಾಡ್ತಾರೆ, ಇದನ್ನು ಅವರಾಗವರೇ ನನಗೆ ಆಫರ್ ಬಂದಿದ್ದು, ಅದಕ್ಕೆ ಮಾಡಿದೆ. ಆಮೇಲೆ ಸವಾಸನೆ ಬೇಡ ಅಂತ ಬಿಟ್ಟೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.